ನ್ಯೂಸ್ 12 PM ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ನಂಜನಗೂಡು THO ನಾಗೇಂದ್ರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಮುಷ್ಕರವನ್ನ ಮಾಡದೇ ಇರೋದಕ್ಕೆ ವೈದ್ಯರು ನಿರ್ಧಾರವನ್ನ ಮಾಡಿದ್ದಾರೆ. ಒಂದ್ ಕಡೆ ನಂಜನಗೂಡು THO ನಾಗೇಂದ್ರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅಲ್ಲಿರುವಂತ ವೈದ್ಯರುಗಳು. ಇನ್ನೊಂದ್ ಕಡೆ ಇದೇ ರೀತಿಯಾದಂತಹ ಆರೋಪ ಅಂದ್ರೆ ಕಿರುಕುಳವನ್ನು ನೀಡಲಾಗ್ತಾ ಇರುವಂತಹ ಆರೋಪ ಬೆಂಗಳೂರಿನ ವೈದ್ಯರು ಕೂಡ ಮಾಡಿದ್ರು. ಆದ್ರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಮುಷ್ಕರ ಮಾಡೋದಿಲ್ಲ ಅಂತ ನಿರ್ಧಾರವನ್ನು ಮಾಡಿದ್ದಾರೆ. ಮುಷ್ಕರ ನಡೆಸದೇನೆ ಕರ್ತವ್ಯ ನಿರ್ವಹಿಸಲಿಕ್ಕೆ ನಿರ್ಧಾರವನ್ನು ಮಾಡಿರುವಂತದ್ದು. ಯಾಕೆಂದ್ರೆ ಇದು ಸಂಕಷ್ಟದ ಸಮಯ. ಮುಷ್ಕರ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ ಅನ್ನುವ ಮಾನವೀಯತೆ ಕೂಡ ಇದೆ ಅವರಿಗೆ. ಸರ್ಕಾರಿ ವೈದ್ಯರ ಕೆಲ ಬೇಡಿಕೆಗಳನ್ನ ಸರ್ಕಾರ ಈಡೇರಿಸಿದೆ. ಕೆಲ ನೋಡಲ್ ಅಧಿಕಾರಿಗಳ ವರ್ಗಾವಣೆಯನ್ನ ಕೂಡ ಮಾಡಲಾಗಿದೆ. ಸರಿಯಾದ ರೀತಿಯಲ್ಲಿ ಸ್ಪಂದಿಸಿದೆ ಸರ್ಕಾರ ಅಂತ. ನೋಡಲ್ ಅಧಿಕಾರಿಯಾಗಿ IAS ಅಧಿಕಾರಿಗಳು ಮಾತ್ರ ಬೇಡ ಅಂತ ಒತ್ತಾಯಗಳು ಕೇಳಿ ಬರ್ತಾ ಇದೆ. ಈ ಒತ್ತಾಯಕ್ಕೆ ಸರ್ಕಾರ ಒಪ್ಪುತ್ತೆ ಎಂಬ ನಂಬಿಕೆ ಹಿನ್ನೆಲೆಯಲ್ಲಿ ಮುಷ್ಕರವನ್ನ ನಡೆಸದಲ್ಲೇ ಇರೋದಕ್ಕೆ ಬೆಂಗಳೂರು ವೈದ್ಯರು ನಿರ್ಧಾರ ಮಾಡಿದ್ದಾರೆ. ನಮ್ಮ ಸರ್ಕಾರದ ಹೋಗೊಟ್ಟು ಈ ಎಲ್ಲ 30 ಜಿಲ್ಲೆಯವರು ಇನ್ಕ್ಲೂಡಿಂಗ್ ಮೈಸೂರಿನವರು ಸಹ ಸೇರ್ಕೊಂಡು ಏನು ಈ ನಾವು ನಾಳೆಯಿಂದ ನಾವು ಪ್ಯಾಂಡಮಿಕ್ ಆಗಿ ಸಿಚುವೇಶನ್ ಅಲ್ಲಿ ಸ್ಟ್ರೈಕ್ ಮಾಡ್ತೀವಿ, ಕರೋನಾ ಬಿಟ್ಟು ಮಿಕ್ಕಿದ ಯಾವುದು ಕೆಲಸ ಮಾಡೋದಿಲ್ಲ, ಇದು ತುರ್ತು ಚಿಕಿತ್ಸೆ ಬಿಟ್ಟು ಮಿಕ್ಕಿದ ಕೆಲಸ ಯಾವುದು ಮಾಡೋದಿಲ್ಲ ಅನ್ನೋದನ್ನ ನಾವು ಸಂಘದ ವತಿಯಿಂದ ತೀರ್ಮಾನಿಸಿ ನಮ್ಮ ಕೇಂದ್ರ ಸಮಿತಿಯವರು ಇವತ್ತು ತೀರ್ಮಾನಕ್ಕೆ ಬಂದು ಆ ಪ್ಯಾಂಡಮಿಕ್ ಸಿಚುವೇಶನ್ ಅಲ್ಲಿ ಸರ್ಕಾರಕ್ಕೆ ಸಾರ್ವಜನಿಕರಿಗೆ ಮುಜುಗರ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾವು ಇದನ್ನ ಹಿಂಪಡಿತಾ ಇದ್ದೀವಿ. ಈಗಷ್ಟೇ ಮಾತನಾಡಿದ್ದನ್ನ ಕೇಳಿಸ್ಕೊಂಡ್ರಿ. ಎಲ್ಲ 30 ಜಿಲ್ಲೆಗಳಲ್ಲೂ ಕೂಡ ನಿರ್ಧಾರ ಒಂದೇ ಆಗಿದೆ, ಮೈಸೂರಿನ ಪ್ರತಿಭಟನೆ ಸೇರಿದಂತೆ ಅಂತ ಈಗಷ್ಟೇ ಅವರು ಮಾತನಾಡ್ತಾ ಇದ್ರು. ಮೈಸೂರಿನಲ್ಲೂ ಕೂಡ ಪ್ರತಿಭಟನೆಯನ್ನ ವಾಪಸ್ ಪಡೆಯಲಾಗಿದೆ. 4 ದಿನಗಳಿಂದ ನಡೀತಾ ಇದ್ದಂತ ಒಂದು ಪ್ರತಿಭಟನೆ. ನಾನು ಆಗ್ಲೇ ಕೂಡ ಹೇಳ್ತಾ ಇದ್ದೆ ಕಳೆದ ಬುಲೆಟಿನ್ ಅಲ್ಲಿ, ಈ ಸಂದರ್ಭದಲ್ಲಿ ಬೇಕಿತ್ತ ಈ ರೀತಿಯಾದಂತ ಒಂದು ಪ್ರತಿಭಟನೆಗಳು? ಯಾಕೆಂದ್ರೆ ಇಲ್ಲಿ ಈಗ ಆಲ್ರೆಡಿ ಜನರು ತತ್ತರಿಸಿ ಹೋಗ್ತಾ ಇದ್ದಾರೆ. ಸರಿಯಾದಂತ ಸೂಕ್ತ ರೀತಿಯಾದಂತ ಚಿಕಿತ್ಸೆಗಳು ಸಿಗದಂತ ಹಿನ್ನೆಲೆಯಲ್ಲಿ ಇವರು ಒಂದು ಹಠಮಾರಿ ಧೋರಣೆಯನ್ನ ಮುಂದುವರಿಸೋದು ಎಷ್ಟರ ಮಟ್ಟಿಗೆ ಸರಿ? ಸಾರ್ವಜನಿಕರಿಗೆ ಪ್ರಾಬ್ಲಮ್ ಆಗ್ತಾ ಇದೆ ಮೈಸೂರಿನಲ್ಲಿ ಅಂತ. ಯಾಕಂದ್ರೆ ಸರ್ಕಾರ ಎಲ್ಲಾ ರೀತಿಯಾದಂತ ಕ್ರಮಗಳನ್ನ ಕೈಗೊಳ್ತಾ ಇದೆ. ಅಲ್ಲಿನ IAS ಆಫೀಸರ್ ಅನ್ನ ಎತ್ತಂಗಡಿ ಮಾಡಿದೆ. ಇನ್ನೂ ಒಂದ್ ಕಡೆ ಪರಿಹಾರವನ್ನ ಕೂಡ ಕೊಟ್ಟಿದೆ. ಅವರ ಕುಟುಂಬಕ್ಕೆ ಉದ್ಯೋಗವನ್ನ ಕೊಡುವಂತ ಭರವಸೆಯನ್ನ ಕೂಡ ನೀಡಿರುವಂತದ್ದು. ಇನ್ನೊಂದ್ ಕಡೆ FIR ಅನ್ನ ಕೂಡ ದಾಖಲು ಮಾಡಲಾಗಿದೆ. ಇಷ್ಟೆಲ್ಲ ಆದ ಮೇಲೂ ಕೂಡ ಅವರು ಪ್ರತಿಭಟನೆಯನ್ನ ಮುಂದುವರಿಸ್ತೀವಿ ಅಂತ ಒಂದು ಧೋರಣೆಯನ್ನ ಮುಂದುವರಿಸಿದ್ರು. ಈಗ ತೀರ್ಮಾನವನ್ನು ಮಾಡಲಾಗಿದೆ, ಮೈಸೂರಿನಲ್ಲೂ ಕೂಡ ಪ್ರತಿಭಟನೆಯನ್ನ ವಾಪಸ್ ಪಡೆಯಲಾಗ್ತಾ ಇದೆ. 4 ದಿನಗಳಿಂದ ನಡೀತಾ ಇತ್ತು ಈ ಒಂದು ಪ್ರತಿಭಟನೆ. ಮೈಸೂರು ಜಿಲ್ಲಾ ವೈದ್ಯರ ಸಂಘದ ಅಧ್ಯಕ್ಷ ದೇವಿ ಆನಂದ್ ಘೋಷಣೆ ಮಾಡಿದ್ದಾರೆ. ನಮಗೆ ಈ COVID-19 ಪ್ಯಾಂಡೆಮಿಕ್ ಆಗಿರೋ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಯಾವುದೇ ರೋಗಿಗಳಿಗೆ ತೊಂದರೆ ಆಗಬಾರದು ಅನ್ನೋ ರೀತಿಯಿಂದ ಹಾಗೂ ಕೆಲವೊಂದು ಭರವಸೆಗಳ ನಮಗೆ ಸರ್ಕಾರ ಕೊಟ್ಟಿರೋದ್ರಿಂದ ನಾವು ಈ ತಕ್ಷಣದಿಂದ ನಮ್ಮ ಮುಷ್ಕರವನ್ನು ಹಿಂಪಡಿತಾ ಇದ್ದೀವಿ. ಮುಷ್ಕರ ಇನ್ ಸೆನ್ಸ್ ಪ್ರತಿಭಟನೆನ ಹಿಂಪಡೆದಿದೆ. ಆದರೆ ಕೆಲವೊಂದು ಷರತ್ತುಬದ್ಧ ನಿಬಂಧನೆಗಳನ್ನು ಹಾಕಿ ನಾವು ಈ ಮುಷ್ಕರನ ಹಿಂಪಡಿತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ COVID-19 ಸಾರ್ವಜನಿಕ ಹಿತದೃಷ್ಟಿಯಿಂದ, ಮಾನವೀಯತೆ ಹಿತದೃಷ್ಟಿಯಿಂದ. ಯಾಕೆಂದ್ರೆ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು 6 ತಿಂಗಳಿಂದ ಸತತವಾಗಿ ಕೆಲಸ ಮಾಡಿದ್ವಿ. ನಮ್ಮ ಪ್ರಯತ್ನ ಒಳ್ಳೆಲು ಹುಣಸೆಂಟೆದಂಗೆ ಆಗ್ಬಾರ್ದು. ಅದಕ್ಕೋಸ್ಕರ ನಾವು ಸಾರ್ವಜನಿಕರ ಹಿತದೃಷ್ಟಿಯಿಂದ ನಾವು ಸರ್ಕಾರನ ತಗೋತೀವಿ. ಕಪ್ಪು ಪಟ್ಟಿನ ಧರಿಸಿಕೊಂಡು ನಮ್ಮ ಬೇಡಿಕೆಗಳು ಶೀಘ್ರದಲ್ಲಿ ಈಡೇರಲಿ ಅಂತ ಕೆಲಸಕ್ಕೆ ಹಿಂದಿರುಗ್ತಾ ಇದ್ವಿ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟಪ್ಪ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಪುಟ್ಟಪ್ಪ, ಆಗ್ಲೇನೂ ಕೂಡ ನನ್ನ ಪ್ರಶ್ನೆ ಇದೇ ಆಗಿತ್ತು. ಸಾರ್ವಜನಿಕರಿಗೆ ತೊಂದರೆ ಮಾಡಿಕೊಂಡು ಇವರ ಹಠಮಾರಿ ಧೋರಣೆಯನ್ನ ಮುಂದುವರಿಸುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ? ಅಂತೂ ಈಗ ಆ ಒಂದು ಪ್ರತಿಭಟನೆಯನ್ನ ವಾಪಸ್ ಪಡ್ಕೊಂಡಿದ್ದಾರೆ. ಕೆಲವೊಂದು ಷರತ್ತುಗಳನ್ನ ವಿಧಿಸಿ ನಾವು ಪ್ರತಿಭಟನೆ ವಾಪಸ್ ಪಡಿತಾ ಇದೀವಿ ಅಂತ ಹೇಳಿದ್ರು. ಏನಂತೆ ಆ ಷರತ್ತುಗಳು? ಪೃಥ್ವಿರಾಜ್, ಮೈಸೂರಿನ ವೈದ್ಯರ ಸಂಘ ಈಗಷ್ಟೇ ತನ್ನ ನಿರ್ಧಾರವನ್ನ ಪ್ರಕಟಿಸಿದ್ದು ಮುಷ್ಕರವನ್ನ ಹಿಂಪಡೆದಿದ್ದಾರೆ. ನಾಳೆಯಿಂದ ಎಲ್ಲರೂ ಸಹ ಕರ್ತವ್ಯಕ್ಕೆ ಹಾಜರಾಗ್ತೀವಿ. ಹಲವು ಷರತ್ತುಗಳೊಂದಿಗೆ ನಾವು ನಮ್ಮ ಮುಷ್ಕರವನ್ನು ವಾಪಸ್ ಪಡೆದಿದ್ದೇವೆ ಅನ್ನೋ ಮಾತನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಪ್ರಮುಖವಾಗಿ ಏನು ಸಿಇಒ ಅವರನ್ನ ಸಸ್ಪೆಂಡ್ ಮಾಡ್ಬೇಕಾಗಿತ್ತು, ಅವರನ್ನ ವರ್ಗಾವಣೆ ಮಾಡಿದ್ದಾರೆ. ಈ ಒಂದು ನಿರ್ಧಾರವನ್ನು ನಾವು ಸ್ವಾಗತ ಮಾಡ್ತೀವಿ. ಆದ್ರೆ ತನಿಖೆಯ ನಂತರ ಅವ್ರ ಮೇಲಿರುವಂತಹ ಆರೋಪ ಸಾಬೀತಾದ್ರೆ ಅವರನ್ನ ಸಸ್ಪೆಂಡ್ ಮಾಡ್ಬೇಕು ಮತ್ತು ಈ ಒಂದು ಪ್ರಕ್ರಿಯೆ ಎಲ್ಲಾ ಸರ್ಕಾರಿ ವೈದ್ಯರಿಗೂ ಸಹ ಅಪ್ಲೈ ಆಗ್ಬೇಕು ಅನ್ನೋ ಒಂದು ಆಗ್ರಹವನ್ನು ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಏನು ಅವರ ಕುಟುಂಬಕ್ಕೆ ಪರಿಹಾರ ಕೊಡುವಂತದ್ದು ಮತ್ತು ಅವರ ಮನೆಯಲ್ಲಿ ಒಬ್ರಿಗೆ ಕೆಲಸ ಕೊಡುವಂತ ನಿರ್ಧಾರವನ್ನ ಬೇಗ ಮಾಡ್ಬೇಕು ಮತ್ತು ನಮಗೆ ಅರೆಕಾಲಿಕ ವೈದ್ಯರು ಮತ್ತು ಸಿಬ್ಬಂದಿಗಳು ಮತ್ತು ಗ್ರೂಪ್ ಡಿ ನೌಕರರನ್ನ ತಾತ್ಕಾಲಿಕವಾಗಿ ಗುತ್ತಿಗೆ ಆಧಾರದ ಮೇಲೆ ನೇಮಕ ಮಾಡಿಕೊಂಡು ನಮಗೆ ಹೊರೆಯನ್ನ ಕಡಿಮೆ ಮಾಡಬೇಕು ಮತ್ತು ನಾವು ತನಿಖೆಯ ವರದಿ ಬರೋವರೆಗೂ ಕಪ್ಪು ಪಟ್ಟಿಯನ್ನ ಧರಿಸಿಕೊಂಡು
ಕರ್ತವ್ಯದಲ್ಲಿ ನಿರತರಾಗ್ತೀವಿ ಅನ್ನೋ ಒಂದಷ್ಟು ಷರತ್ತುಗಳನ್ನ ಈಗ ಅವ್ರು ನಿಲ್ಲಿಸಿದ್ದಾರೆ. ಈ ಕ್ಷಣದಿಂದಲೇ ನಾವು ತಕ್ಷಣದಿಂದಲೇ ಪ್ರತಿಭಟನೆಯನ್ನ ಕೈಬಿಟ್ಟು ಕರ್ತವ್ಯಕ್ಕೆ ಹಾಜರಾಗ್ತೀವಿ ಅನ್ನೋ ಮಾತುಗಳನ್ನು ಸಹ ಮೈಸೂರಿನ ವೈದ್ಯಕೀಯ ಸಂಘದ ಸದಸ್ಯರು ಹೇಳ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಪುಟ್ಟಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ತೋರಿಸ್ತಾ ಇದ್ವಿ ನಿಮ್ಗೆ ಮೈಸೂರಿನಲ್ಲಿ ವೈದ್ಯರು TH1 ನಾಗೇಂದ್ರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆಯನ್ನ ಮುಂದುವರಿಸಿದ್ರು. 4 ದಿನಗಳಿಂದಲೂ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಸರ್ಕಾರ ನಾನಾ ನಿರ್ಧಾರಗಳನ್ನ ಕೈಗೊಂಡಿತ್ತು. ಯಾಕಂದ್ರೆ ತನಿಖೆಗೆ ಆಗ್ರಹವನ್ನ ಮಾಡಿದ್ರು, ತನಿಖೆಗೂ ಕೂಡ ಆದೇಶವನ್ನ ಮಾಡಿತ್ತು. ಸ್ವತಃ ಮುಖ್ಯಮಂತ್ರಿಗಳೇ ಹೇಳಿದ್ರು ಪ್ರಾದೇಶಿಕ ಆಯುಕ್ತರ ನೇತೃತ್ವದಲ್ಲಿ ತನಿಖೆಯನ್ನ ಮಾಡಿಸ್ತೀವಿ ಅಂತ. 50 ಲಕ್ಷ ಪರಿಹಾರವನ್ನ ಕೂಡ ಘೋಷಣೆ ಮಾಡಿದ್ರು, ಉದ್ಯೋಗದ ಭರವಸೆಯನ್ನ ಕೂಡ ಕೊಟ್ಟಿದ್ರು. ಮತ್ತು ಒಂದ್ ಕಡೆ ಆ CEO ಪ್ರಶಾಂತ್ ಮಿಶ್ರಾ ಅವರನ್ನ ಕೂಡ ಎತ್ತಂಗಡಿ ಮಾಡಲಾಗಿತ್ತು. ಬಟ್ ಇವರ ಪಟ್ಟಿದ್ದು ಅಮಾನತು ಮಾಡಲೇಬೇಕು, ಅಮಾನತು ಆಗ್ಲೇಬೇಕು, ಅವರಿಗೆ ಶಿಕ್ಷೆ ಆಗ್ಲೇಬೇಕು ಅಂತ ಪಟ್ಟನ್ನ ಹಿಡ್ಕೊಂಡಿದ್ರು. ಆದ್ರೆ ಸಾರ್ವಜನಿಕರಿಗೆ ದೊಡ್ಡ ಮಟ್ಟದಲ್ಲಿ ತೊಂದರೆ ಆಗ್ತಾ ಇತ್ತು ಮೈಸೂರಿನಲ್ಲಿ.